ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದ ರೈತರಿಗೆ ವರದಾನ. ಬಡವರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಲಿ ಕೆಲಸ ನೀಡಿ ಹಣವನ್ನು ನೀಡುವಂತಹ ಒಂದು ವಿಶೇಷವಾದ ಯೋಜನೆ. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಕೂಲಿ ಕೆಲಸ ಮಾಡಿದ ನರೇಗಾ ಕಾರ್ಮಿಕರಿಗೆ ಹಣ ಬಂದಿಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನರೇಗಾ ಕಾರ್ಮಿಕರಿಗೆ ಸಂಬಳ ಇಲ್ಲ, ವೇತನಕ್ಕಾಗಿ ಕಚೇರಿಗೆ ನಿತ್ಯ ಅಲೆದಾಟ. ಜಮೀನಿನಲ್ಲಿ ನರೇಗಾ ಯೋಜನೆ ಕೆಲಸ ಮಾಡುತ್ತಿರೋ ಕಾರ್ಮಿಕರು, ನರೇಗಾ ಯೋಜನೆ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡುತ್ತಿರೋ ಕಾರ್ಮಿಕರು. ಹೌದು, ಇದು ಹಾವೇರಿ ಜಿಲ್ಲೆಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿದ ಕಾರ್ಮಿಕರ ಕಥೆ. ಇದು ಹಾವೇರಿ ಜಿಲ್ಲಾ ಕೂಲಿ ಕಾರ್ಮಿಕರ ಸಂಘಟನೆಗೆ, ಹಾವೇರಿ ಜಿಲ್ಲಾ ಕಾನೂನಿಗೆ. ಹೌದು, ಬೇಸಿಗೆ ಅವಧಿಯಲ್ಲಿ ಗ್ರಾಮೀಣ ಭಾಗದ ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ಸರ್ಕಾರ ನರೇಗಾ ಯೋಜನೆಯಲ್ಲಿ ಕೆಲಸವನ್ನು ನೀಡಿತು. ಆದರೆ ಹಾವೇರಿ ಜಿಲ್ಲೆಯ 8 ತಾಲೂಕಿನ ನರೇಗಾ ಯೋಜನೆ ಕೆರೆ ಹೂಳು ತೆಗೆಯುವುದು, ಬದು ನಿರ್ಮಾಣ, ನಮ್ಮ ಹೊಲ ನಮ್ಮ ರಸ್ತೆ ನಿರ್ಮಾಣ ರಸ್ತೆ ಸೇರಿದಂತೆ ಹಲವು ಯೋಜನೆಯೊಂದಿಗೆ ಕೂಲಿ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಆದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಉದ್ಯೋಗ ಖಾತ್ರಿ ಕೆಲಸ ಮಾಡಿದೀವಿ, 2 ರಿಂದ 3 ತಿಂಗಳಾಯ್ತು, ಪೇಮೆಂಟೇ ಬಂದಿಲ್ಲ ನಮ್ದು. ಆಮೇಲೆ ಏನಾಗೈತೆ ಅಂದ್ರೆ ನಮ್ದು ಮೇಟ್ಸ್, ಈಗ ನಮ್ಮ ಮೇಟಿಗಳು ಅದಾರ, ಆ ಮೇಟಿಗಳಿಗೆ ಈಗ 15 ರಿಂದ 16 ವರ್ಷ ಆತ, ಇವತ್ತಿಗಾದ್ರೂ ಮೇಟ್ ಪೇಮೆಂಟ್ಸ್ ಒಂದು ಬರ್ತಿಲ್ಲ. 2ನೇದು. 3ನೇದು ಏನಪ್ಪಾ ಅಂದ್ರೆ ಈಗ ಆಲೆ ಎಸ್ಪೆಷಲಿ ಜೂನ್ ಬಂದ್ಬಿಡ್ತೀರಿ, ಈ ಮಕ್ಕಳನ್ನೆಲ್ಲ ಶಾಲೆಗೆ ಹಚ್ಚಬೇಕು ನಾವು. ಈ ಪೇಮೆಂಟ್ ಆಗತ್ತೆ ಅಂತ ನಾವು ಉದ್ಯೋಗ ಖಾತ್ರಿ ಕೆಲಸ ಮಾಡಿದ್ವಿ, ಆದ್ರೆ ಇವತ್ತಿಗಾದ್ರೂ ಪೇಮೆಂಟ್ ಹಾಕಲ್ಲ. ಆಮೇಲೆ ರೈತರು ಅದ್ರಾಗ ಎಷ್ಟೋ ಒಂದು 200 ರಿಂದ 205 ಜನ ರೈತರು ಬಂದದಾರ ಕೆಲಸ ಮಾಡಕ, ಅವ್ರಿಗೆ ಇವತ್ತು ಬಿತ್ತನೆ ಮಾಡಕ ರೊಕ್ಕ ಇಲ್ದಂಗ ಆತ. ಹಾವೇರಿ ಜಿಲ್ಲೆಯ ಒಂದರಲ್ಲಿಯೇ ಸುಮಾರು 10 ರಿಂದ 12 ಕೋಟಿ ರೂಪಾಯಿ ಬಾಕಿ ಇದೆ, ಶೀಘ್ರದಲ್ಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರತಿದಿನ 370 ರೂಪಾಯಿ ಅಂತೆ 15 ದಿನಕ್ಕೊಮ್ಮೆ ನಮಗೆ ಹಣವನ್ನು ನೀಡುತ್ತಿದ್ರು. ಆದರೆ 2 ತಿಂಗಳಿನಿಂದ ಹಣ ಬಂದಿಲ್ಲ. ಸುಮಾರು 12 ಕೋಟಿ ರೂಪಾಯಿ ಬಾಕಿ ಇದೆ, ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಇಡೀ ಜಿಲ್ಲಾದಿಂದ ನಾವು ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ, ನಮ್ಮ ಹಕ್ಕು ಉದ್ಯೋಗ ಖಾತ್ರಿಯಲ್ಲಿ ದುಡಿಯುವಂತ ಕಾರ್ಮಿಕರು ಎಲ್ಲರೂ ಸೇರಿ ನಾವು ಇವತ್ತು ಉಗ್ರ ಹೋರಾಟ ಮಾಡಕ್ಕಾದ್ರೂ ರೆಡಿ ಇದೇವೆ. ಯಾಕೆ ರೆಡಿ ಇದಪ್ಪ ಅಂತಂದ್ರೆ, ನಮ್ಮ ಕೂಲಿ ಕಾರ್ಮಿಕರ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅಂದ್ರೆ, ನಮ್ಮ ಪಿಡಿಒರ್ನವರೆಲ್ಲ ಕೇಳಿದ್ರೆ ಅವ್ರು ಜಿಲ್ಲಾ ಪಂಚಾಯತಿ ಹೇಳ್ತಾರ, ಜಿಲ್ಲಾ ಪಂಚಾಯತಿ ಬಂದ್ರೆ ಈ ರಾಜ್ಯ ಸರ್ಕಾರದಿಂದ ಹೇಳ್ತಾರ, ರಾಜ್ಯ ಸರ್ಕಾರಕ್ಕೆ ಬಂದ್ವಿ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಹೇಳ್ತಾರ. ನರೇಗಾ ಯೋಜನೆಯಲ್ಲಿ ಕಾರ್ಮಿಕರಿಗೆ ಕೂಲಿ ಹಣ ಬಿಡುಗಡೆ ಮಾಡಬೇಕಾದ ಸರ್ಕಾರ 2 ತಿಂಗಳಿನಿಂದ ವೇತನ ನೀಡಿಲ್ಲ. ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಸರ್ಕಾರ ನರೇಗಾ ಯೋಜನೆ ಬಾಕಿ ಇರೋ ಹಣವನ್ನ ಬಿಡುಗಡೆ ಮಾಡಿ ಬಡ ಕಾರ್ಮಿಕರಿಗೆ ಅನುಕೂಲ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ ಕೊಪ್ಪದ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದ ರೈತರಿಗೆ ವರದಾನ. ಬಡವರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಲಿ ಕೆಲಸ ನೀಡಿ ಹಣವನ್ನು ನೀಡುವಂತಹ ಒಂದು ವಿಶೇಷವಾದ ಯೋಜನೆ. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಕೂಲಿ ಕೆಲಸ ಮಾಡಿದ ನರೇಗಾ ಕಾರ್ಮಿಕರಿಗೆ ಹಣ ಬಂದಿಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನರೇಗಾ ಕಾರ್ಮಿಕರಿಗೆ ಸಂಬಳ ಇಲ್ಲ, ವೇತನಕ್ಕಾಗಿ ಕಚೇರಿಗೆ ನಿತ್ಯ ಅಲೆದಾಟ. ಜಮೀನಿನಲ್ಲಿ ನರೇಗಾ ಯೋಜನೆ ಕೆಲಸ ಮಾಡುತ್ತಿರೋ ಕಾರ್ಮಿಕರು, ನರೇಗಾ ಯೋಜನೆ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡುತ್ತಿರೋ ಕಾರ್ಮಿಕರು. ಹೌದು, ಇದು ಹಾವೇರಿ ಜಿಲ್ಲೆಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿದ ಕಾರ್ಮಿಕರ ಕಥೆ. ಇದು ಹಾವೇರಿ ಜಿಲ್ಲಾ ಕೂಲಿ ಕಾರ್ಮಿಕರ ಸಂಘಟನೆಗೆ, ಹಾವೇರಿ ಜಿಲ್ಲಾ ಕಾನೂನಿಗೆ. ಹೌದು, ಬೇಸಿಗೆ ಅವಧಿಯಲ್ಲಿ ಗ್ರಾಮೀಣ ಭಾಗದ ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ಸರ್ಕಾರ ನರೇಗಾ ಯೋಜನೆಯಲ್ಲಿ ಕೆಲಸವನ್ನು ನೀಡಿತು. ಆದರೆ ಹಾವೇರಿ ಜಿಲ್ಲೆಯ 8 ತಾಲೂಕಿನ ನರೇಗಾ ಯೋಜನೆ ಕೆರೆ ಹೂಳು ತೆಗೆಯುವುದು, ಬದು ನಿರ್ಮಾಣ, ನಮ್ಮ ಹೊಲ ನಮ್ಮ ರಸ್ತೆ ನಿರ್ಮಾಣ ರಸ್ತೆ ಸೇರಿದಂತೆ ಹಲವು ಯೋಜನೆಯೊಂದಿಗೆ ಕೂಲಿ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಆದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಉದ್ಯೋಗ ಖಾತ್ರಿ ಕೆಲಸ ಮಾಡಿದೀವಿ, 2 ರಿಂದ 3 ತಿಂಗಳಾಯ್ತು, ಪೇಮೆಂಟೇ ಬಂದಿಲ್ಲ ನಮ್ದು. ಆಮೇಲೆ ಏನಾಗೈತೆ ಅಂದ್ರೆ ನಮ್ದು ಮೇಟ್ಸ್, ಈಗ ನಮ್ಮ ಮೇಟಿಗಳು ಅದಾರ, ಆ ಮೇಟಿಗಳಿಗೆ ಈಗ 15 ರಿಂದ 16 ವರ್ಷ ಆತ, ಇವತ್ತಿಗಾದ್ರೂ ಮೇಟ್ ಪೇಮೆಂಟ್ಸ್ ಒಂದು ಬರ್ತಿಲ್ಲ. 2ನೇದು. 3ನೇದು ಏನಪ್ಪಾ ಅಂದ್ರೆ ಈಗ ಆಲೆ ಎಸ್ಪೆಷಲಿ ಜೂನ್ ಬಂದ್ಬಿಡ್ತೀರಿ, ಈ ಮಕ್ಕಳನ್ನೆಲ್ಲ ಶಾಲೆಗೆ ಹಚ್ಚಬೇಕು ನಾವು. ಈ ಪೇಮೆಂಟ್ ಆಗತ್ತೆ ಅಂತ ನಾವು ಉದ್ಯೋಗ ಖಾತ್ರಿ ಕೆಲಸ ಮಾಡಿದ್ವಿ, ಆದ್ರೆ ಇವತ್ತಿಗಾದ್ರೂ ಪೇಮೆಂಟ್ ಹಾಕಲ್ಲ. ಆಮೇಲೆ ರೈತರು ಅದ್ರಾಗ ಎಷ್ಟೋ ಒಂದು 200 ರಿಂದ 205 ಜನ ರೈತರು ಬಂದದಾರ ಕೆಲಸ ಮಾಡಕ, ಅವ್ರಿಗೆ ಇವತ್ತು ಬಿತ್ತನೆ ಮಾಡಕ ರೊಕ್ಕ ಇಲ್ದಂಗ ಆತ. ಹಾವೇರಿ ಜಿಲ್ಲೆಯ ಒಂದರಲ್ಲಿಯೇ ಸುಮಾರು 10 ರಿಂದ 12 ಕೋಟಿ ರೂಪಾಯಿ ಬಾಕಿ ಇದೆ, ಶೀಘ್ರದಲ್ಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರತಿದಿನ 370 ರೂಪಾಯಿ ಅಂತೆ 15 ದಿನಕ್ಕೊಮ್ಮೆ ನಮಗೆ ಹಣವನ್ನು ನೀಡುತ್ತಿದ್ರು. ಆದರೆ 2 ತಿಂಗಳಿನಿಂದ ಹಣ ಬಂದಿಲ್ಲ.
ಸುಮಾರು 12 ಕೋಟಿ ರೂಪಾಯಿ ಬಾಕಿ ಇದೆ. ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಇಡೀ ಜಿಲ್ಲಾದಿಂದ ನಾವು ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ ನಮ್ಮ ಹಕ್ಕು ಉದ್ಯೋಗ ಖಾತ್ರಿಯಲ್ಲಿ ದುಡಿಯುವಂತ ಕಾರ್ಮಿಕರು ಎಲ್ಲರೂ ಸೇರಿ ನಾವು ಇವತ್ತು ಉಗ್ರ ಹೋರಾಟ ಮಾಡಕ್ಕಾದ್ರೂ ರೆಡಿ ಇದೇವೆ. ಯಾಕೆ ರೆಡಿ ಇದಪ್ಪ ಅಂತಂದ್ರೆ ನಮ್ಮ ಕೂಲಿ ಕಾರ್ಮಿಕರ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಪಿಡಿಒರ್ನವರೆಲ್ಲ ಕೇಳಿದ್ರೆ ಅವ್ರು ಜಿಲ್ಲಾ ಪಂಚಾಯತಿ ಹೇಳ್ತಾರ. ಜಿಲ್ಲಾ ಪಂಚಾಯತಿ ಬಂದ್ರೆ ಈ ರಾಜ್ಯ ಸರ್ಕಾರದಿಂದ ಹೇಳ್ತಾರ. ರಾಜ್ಯ ಸರ್ಕಾರಕ್ಕೆ ಬಂದ್ವಿ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಹೇಳ್ತಾರ. ನರೇಗಾ ಯೋಜನೆಯಲ್ಲಿ ಕಾರ್ಮಿಕರಿಗೆ ಕೂಲಿ ಹಣ ಬಿಡುಗಡೆ ಮಾಡಬೇಕಾದ ಸರ್ಕಾರ 2 ತಿಂಗಳಿನಿಂದ ವೇತನ ನೀಡಿಲ್ಲ. ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಸರ್ಕಾರ ನರೇಗಾ ಯೋಜನೆ ಬಾಕಿ ಇರುವ ಹಣವನ್ನ ಬಿಡುಗಡೆ ಮಾಡಿ ಬಡ ಕಾರ್ಮಿಕರಿಗೆ ಅನುಕೂಲ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ ಕೊಪ್ಪದ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದ ರೈತರಿಗೆ ವರದಾನ. ಬಡವರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಲಿ ಕೆಲಸ ನೀಡಿ ಹಣವನ್ನ ನೀಡುವಂತಹ ಒಂದು ವಿಶೇಷವಾದ ಯೋಜನೆ. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಕೂಲಿ ಕೆಲಸ ಮಾಡಿದ ನರೇಗಾ ಕಾರ್ಮಿಕರಿಗೆ ಹಣ ಬಂದಿಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನರೇಗಾ ಕಾರ್ಮಿಕರಿಗೆ ಸಂಬಳ ಇಲ್ಲ. ವೇತನಕ್ಕಾಗಿ ಕಚೇರಿಗೆ ನಿತ್ಯ ಅಲೆದಾಟ. ಜಮೀನಿನಲ್ಲಿ ನರೇಗಾ ಯೋಜನೆ ಕೆಲಸ ಮಾಡುತ್ತಿರೋ ಕಾರ್ಮಿಕರು, ನರೇಗಾ ಯೋಜನೆ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡುತ್ತಿರೋ ಕಾರ್ಮಿಕರು. ಹೌದು, ಇದು ಹಾವೇರಿ ಜಿಲ್ಲೆಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿದ ಕಾರ್ಮಿಕರ ಕಥೆ. ಇದು ಹಾವೇರಿ ಜಿಲ್ಲಾ ಕೂಲಿ ಕಾರ್ಮಿಕರ ಸಂಘಟನೆಗೆ, ಹಾವೇರಿ ಜಿಲ್ಲಾ ಕಾನೂನಿಗೆ. ಹೌದು, ಬೇಸಿಗೆ ಅವಧಿಯಲ್ಲಿ ಗ್ರಾಮೀಣ ಭಾಗದ ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ಸರ್ಕಾರ ನರೇಗಾ ಯೋಜನೆಯಲ್ಲಿ ಕೆಲಸವನ್ನ ನೀಡಿತು. ಆದರೆ ಹಾವೇರಿ ಜಿಲ್ಲೆಯ 8 ತಾಲೂಕಿನ ನರೇಗಾ ಯೋಜನೆ ಕೆರೆ ಹೂಳು ತೆಗೆಯುವುದು, ಬದು ನಿರ್ಮಾಣ, ನಮ್ಮ ಹೊಲ ನಮ್ಮ ರಸ್ತೆ ನಿರ್ಮಾಣ ರಸ್ತೆ ಸೇರಿದಂತೆ ಹಲವು ಯೋಜನೆಯೊಂದಿಗೆ ಕೂಲಿ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಆದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಉದ್ಯೋಗ ಖಾತ್ರಿ ಕೆಲಸ ಮಾಡಿದೀವಿ, 2ರಿಂದ 3 ತಿಂಗಳಾಯ್ತು, ಪೇಮೆಂಟೇ ಬಂದಿಲ್ಲ ನಮ್ದು. ಆಮೇಲೆ ಏನಾಗೈತಿ ಅಂದ್ರೆ ನಮ್ದು ಮೇಟ್ಸ್, ಈಗ ನಮ್ಮ ಮೇಟಿಗಳು ಅದಾರ, ಆ ಮೇಟಿಗಳಿಗೆ ಈಗ 15ರಿಂದ 16 ವರ್ಷ ಆತ. ಇವತ್ತಿಗಾದ್ರೂ ಮೇಟ್ ಪೇಮೆಂಟ್ಸ್ ಒಂದು ಬರ್ತಿಲ್ಲ. 2ನೇದು. 3ನೇದು ಏನಪ್ಪಾ ಅಂದ್ರೆ ಈಗ ಆಲೆ ಎಸ್ಪೆಷಲಿ ಜೂನ್ ಬಂದ್ಬಿಡ್ತೀರಿ, ಈ ಮಕ್ಕಳನ್ನೆಲ್ಲ ಶಾಲೆಗೆ ಹಚ್ಚಬೇಕು ನಾವು. ಈ ಪೇಮೆಂಟ್ ಆಗತ್ತೆ ಅಂತ ನಾವು ಉದ್ಯೋಗ ಖಾತ್ರಿ ಕೆಲಸ ಮಾಡಿದ್ವಿ. ಆದ್ರೆ ಇವತ್ತಿಗಾದ್ರೂ ಪೇಮೆಂಟ್ ಹಾಕಲ್ಲ. ಆಮೇಲೆ ರೈತರು ಅದ್ರಾಗ ಎಷ್ಟೋ ಒಂದು 200ರಿಂದ 205 ಜನ ರೈತರು ಬಂದದಾರ ಕೆಲಸ ಮಾಡಕ. ಅವ್ರಿಗೆ ಇವತ್ತು ಬಿತ್ತನೆ ಮಾಡಕ ರೊಕ್ಕ ಇಲ್ದಂಗ ಆತ. ಹಾವೇರಿ ಜಿಲ್ಲೆಯ ಒಂದರಲ್ಲಿಯೇ ಸುಮಾರು 10ರಿಂದ 12 ಕೋಟಿ ರೂಪಾಯಿ ಬಾಕಿ ಇದೆ. ಶೀಘ್ರದಲ್ಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರತಿದಿನ 370 ರೂಪಾಯಿ ಅಂತೆ 15 ದಿನಕ್ಕೊಮ್ಮೆ ನಮಗೆ ಹಣವನ್ನು ನೀಡುತ್ತಿದ್ರು. ಆದರೆ 2 ತಿಂಗಳಿನಿಂದ ಹಣ ಬಂದಿಲ್ಲ. ಸುಮಾರು 12 ಕೋಟಿ ರೂಪಾಯಿ ಬಾಕಿ ಇದೆ. ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಇಡೀ ಜಿಲ್ಲಾದಿಂದ ನಾವು ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ ನಮ್ಮ ಹಕ್ಕು ಉದ್ಯೋಗ ಖಾತ್ರಿಯಲ್ಲಿ ದುಡಿಯುವಂತ ಕಾರ್ಮಿಕರು ಎಲ್ಲರೂ ಸೇರಿ ನಾವು ಇವತ್ತು ಉಗ್ರ ಹೋರಾಟ ಮಾಡಕ್ಕಾದ್ರೂ ರೆಡಿ ಇದೇವೆ. ಯಾಕೆ ರೆಡಿ ಇದಪ್ಪ ಅಂತಂದ್ರೆ ನಮ್ಮ ಕೂಲಿ ಕಾರ್ಮಿಕರ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಪಿಡಿಒರ್ನವರೆಲ್ಲ ಕೇಳಿದ್ರೆ ಅವ್ರು ಜಿಲ್ಲಾ ಪಂಚಾಯತಿ ಹೇಳ್ತಾರ. ಜಿಲ್ಲಾ ಪಂಚಾಯತಿ ಬಂದ್ರೆ ಈ ರಾಜ್ಯ ಸರ್ಕಾರದಿಂದ ಹೇಳ್ತಾರ. ರಾಜ್ಯ ಸರ್ಕಾರಕ್ಕೆ ಬಂದ್ವಿ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಹೇಳ್ತಾರ. ನರೇಗಾ ಯೋಜನೆಯಲ್ಲಿ ಕಾರ್ಮಿಕರಿಗೆ ಕೂಲಿ ಹಣ ಬಿಡುಗಡೆ ಮಾಡಬೇಕಾದ ಸರ್ಕಾರ 2 ತಿಂಗಳಿನಿಂದ ವೇತನ ನೀಡಿಲ್ಲ. ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಸರ್ಕಾರ ನರೇಗಾ ಯೋಜನೆ ಬಾಕಿ ಇರುವ ಹಣವನ್ನ ಬಿಡುಗಡೆ ಮಾಡಿ ಬಡ ಕಾರ್ಮಿಕರಿಗೆ ಅನುಕೂಲ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ಶಂಕರ ಕೊಪ್ಪದ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ.